ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸಿರಿ. ವಿಡಿಯೋ ಇಷ್ಟ ಆದರೆ ಮೇಲೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವತ್ತು ಸಿಂಪಲ್ಲಾಗಿ ಹಂಗೆ ಗೋಲ್ಗುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವೆರಿ ಟೇಸ್ಟಿಯಾಗಿರುತ್ತೆ, ಬೇಗನೆ ಮಾಡ್ಕೋಬೋದು. ಇದಕ್ಕೆ ಬಟಾಣಿ ನೆನೆ ಹಾಕಿರೋದು ಹಾಕ್ಕೊಂಡು 1-2 ಆಲೂಗೆಡ್ಡೆ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ವಿಷಲ್ ಹಾಕಿಸ್ಕೊತಾ ಇದ್ದೀನಿ. 2-3 ವಿಷಲ್ ಹಾಕಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಈ ಕಡೆ ಪಾನಿನ ಮಾಡ್ಕೋತಾ ಇದ್ದೀನಿ. ಪೂರಿನ ಆಲ್ರೆಡಿ ಮಾಡಿಟ್ಟಿದ್ದೀನಿ, ರೆಡಿ ದಾರ ತೊಗೋಬೋದು ಅಥವಾ ತಂದ್ಬಿಟ್ಟು ಎಣ್ಣೆಗಾರ ಹಾಕ್ಕೋಬೋದು, ಆಪ್ಷನಲ್ಲಿ ಯಾವುದಾದ್ರೂ. ಈ ಕಡೆ ಪಾನಿ ಮಾಡಲಿಕ್ಕೆ 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, 5-6 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡು ನೈಸಾಗಿ ರುಬ್ಕೊಂಬನ್ನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ, ಇವಾಗ ಉಪ್ಪು ಹಾಕ್ಕೊಂಡು ರುಬ್ಕೊಂಡೆ. ಸೊ ಇವಾಗ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ. 3 ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದಕ್ಕೆ ನಾವು ನಮ್ಮ ಮನೇಲಿ ಇರೋರೆ 3 ಜನ ಅಲ್ವಾ, ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ. ಇವಾಗ 1 ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ ಫುಲ್ಲು. ಸ್ವಲ್ಪ ಹುಣಸೆ ರಸ ಕೂಡ ಹಾಕ್ಕೊಬೋದು. ಜಾಸ್ತಿ ಹುಳಿ ಬೇಕು ಅಂತ ಅಂದರೆ ಆ ಥರ ಮಾಡಿ. ನಮ್ಗೆ ಜಾಸ್ತಿ ಹುಳಿ ನಮ್ಗೆ ಇಷ್ಟ ಆಗೋಲ್ಲ, ಹಾಗಾಗಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತ 1 ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಹಿಂಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿರ್ತೀವಿ ನೋಡಿ. ಇವಾಗ ಟೇಸ್ಟು ಮತ್ತು ತೆಳು ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಇದಕ್ಕೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು, ಆಪ್ಷನಲ್, ಬೇಕೇ ಬೇಕು ಅಂತ ಏನಿಲ್ಲ, ನಿಮ್ಮ ಇಷ್ಟ. ನಾನು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಹಾಗಾಗಿ ಉಪ್ಪು ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ. ಇದು ರೆಡಿ ಆಯಿತು ಪಾನಿ. ಇವಾಗ ನೋಡಿ 3 ವಿಷಲ್ ಹಾಕಿಸ್ಕೊಂಡಿದ್ದೆ. ಬಟಾಣಿ ಎಲ್ಲ ಸಾಫ್ಟಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ಈ ರೀತಿ ಬೆಂದರೆ ಸಾಕು. ಇವಾಗ ಆಲೂಗೆಡ್ಡೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಆಲೂಗೆಡ್ಡೆ ನೀಟಾಗಿ ಮ್ಯಾಶ್ ಮಾಡಬೇಕು. ನಾನು ಲೆಫ್ಟ್ ಸೈಡಲ್ಲಿ ವೀಡಿಯೋ ಹಿಡ್ಕೊಂಡು ಮಾಡ್ತಾ ಇರೋದ್ರಿಂದ ಕಷ್ಟ ಆಗ್ತಾಯಿದೆ. ಈರುಳ್ಳಿ ಸಹ 1-2 ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಸಾಫ್ಟಾಗಿ ಮ್ಯಾಶ್ ಮಾಡ್ಕೊಂಡೆ ಹಂಗೆ ಸೌಟಲ್ಲೇ. ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿನ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ, ಇದ್ರೊಳಗೆ ಹಾಕ್ಕೊಳ್ಳಿ ಆಲೂಗೆಡ್ಡೆ ಒಳಗೆ. ಇವಾಗ ಬಟಾಣಿನೂ ಸುರ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿ ವಿಷಲ್ ಹಾಕ್ಸಿರೋದ್ರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕಾಗುತ್ತೆ. ಇನ್ನು ಅಂದರೆ ಈರುಳ್ಳಿ ಎಲ್ಲ ಆ್ಯಡ್ ಮಾಡಿರ್ತೀವಲ್ಲ, ಸ್ವಲ್ಪ ಬೇಕಾಗುತ್ತೆ ಅಷ್ಟೇ. ಇವಾಗ ಇದಕ್ಕೆ ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಬೇಕಲ್ವಾ, ಪಾನಿಗೂ ಹಾಕ್ಕೊಂಡಿರ್ತೀವಿ. ಇದಕ್ಕೆ ಸ್ವಲ್ಪ ಟೇಸ್ಟ್ ಕೊಡಲಿ ಅಂತ ಇದಕ್ಕೆ ಬೇಕಾದ್ರೂ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೋಬೋದು, ಇಲ್ಲ ಜೀರಾ ಮಸಾಲ ಯಾವುದಾದ್ರೂ ಇದ್ದರೆ, ಗರಂ ಮಸಾಲ ಯಾವುದಾದ್ರೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡೆ. ಆಮೇಲೆ ಇವಾಗ ನೀಟಾಗಿ ಎಲ್ಲ ಆಯಿತು, ಮಿಕ್ಸ್ ಕೊಡೋದಷ್ಟೇ. ನಾನು ವಿಡಿಯೋನು ಮಾಡ್ಕೊಂಡು ಮಿಕ್ಸ್ ಕೊಡೋದ್ರಿಂದ ಆಯ್ತಾ ಇಲ್ಲ, ಅದಕ್ಕೆ ಹಿಂಗೆ ಇದು ಮಾಡ್ತಾಯಿದ್ದೀನಿ. ಇವಾಗ ಪಾಪುನ ಹಿಡ್ಕೊ ಅಂತ ಅಂದೆ, ಅವಳೆಲ್ಲ ಪ್ಲೇಟ್ ತಂದು ರೆಡಿ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಇಷ್ಟೇ, ಗೋಲ್ಗುಪ್ಪ ತುಂಬ ಈಸಿ, ಹಂಗೆ ನೀಟಾಗೂ ನಾವು ಮಾಡ್ಕೋಬೋದಲ್ವ, ಹಾಗಾಗಿ ಮನೇಲೇ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ಪಾಪ, ಅದಕ್ಕೆ ಹಿಂಗೆ ಅಲ್ಲಾಡಿಸ್ತಿದ್ದಾಳೆ. ಒಂದು 5 ನಿಮಿಷದಲ್ಲೆಲ್ಲ ಮಾಡ್ಕೋಬೋದು. ಬಟಾಣಿ ಒಂದು 3 ಅವರ್ಸ್ 4 ಅವರ್ಸ್ ಮುಂಚೆನೇ ನೆನೆ ಹಾಕಿದರೆ ಸಾಕು. ಇವಾಗ ನೀಟಾಗಿ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ ಬಟಾಣಿ ಎಲ್ಲ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗೋಲ್ಗುಪ್ಪ ಥರ ತುಂಬಿಕೊಂಡು ತಿನ್ನೋದಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದರೆ. ಅಲ್ಲೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿದೆ. ನನ್ನ ಮಗಳು ಹಾಕ್ಕೊಡಿ ಮಮ್ಮಿ ಅಂತ ಇದ್ಲು, ಹಾಕ್ಕೊಂಡು ತಿಂತೀನಿ ಅಂತ ಹರ್ಷ ನೋಡ್ತಾಯಿದ್ರು. ನಾನು ಹಂಗಲ್ಲ, ಫುಲ್ ಎಲ್ಲ ಹಾಕ್ಕೋ, ಆಮೇಲೆ ಪಾನಿನ ಈ ಬೌಲಿಗೆ ಹಾಕ್ಕೊಬಿಟ್ಟು ತಿನ್ನೋಣ ಅಂತ, ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಪ್ಲೇಟ್ ತೊಗೊಂಡು ಇವಾಗ ನನ್ನ ಮಗಳಿಗೂ ತುಂಬಿಕೊಡ್ತಾ ಇದ್ದೆ. ಟೇಸ್ಟಿಯಾಗಿ ಬಂದಿತ್ತು ಮಾತ್ರ, ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿತ್ತು. ಇವಾಗ ಎಲ್ಲದಕ್ಕೂ ತುಂಬಿಡ್ತಾ ಇದ್ದೀನಿ ನಾನು ನೋಡಿ. ಈ ರೀತಿ ಹೋಲ್ ಮಾಡಿಕೊಂಡು ಪೂರಿನ ಮನೇಲಿ ಸಹ ಮಾಡ್ಕೋಬೋದು, ಇಲ್ಲ ರೆಡಿ ಪೂರಿ ತಂದು ಹಾಕ್ಕೊಂಡ್ರು ಏನಾಗಲ್ಲ. ಇವಾಗ ನನ್ನ ಮಗಳಿಗೆ ಕೊಟ್ಟೆ, ಅವಳು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ಲು ನೋಡಿ. ಏನಾದ್ರು ಕೇಳ್ತಾ ಇರ್ತಾಳೆ ಸ್ನ್ಯಾಕ್ಸು ಸಂಜೆ ಟೈಮು, ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡಿದೆ. ಒಂದ್ಸಲ ಮಸಾಲೆ ಪೂರಿ ಮಾಡಿದ್ದೆ, ಅದು ಯಾವುದು ರೆಸಿಪಿ ತೋರಿಸ್ತಿಲ್ಲ, ಇವತ್ತು ಮಾಡೋಣ ಅಂತಲೇ ತೋರಿಸ್ದೆ. ಈಸಿಯಾಗಿ ಕೂಡ ಮಾಡ್ಕೋಬೋದಲ್ವಾ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾನು ಎಲ್ಲ ಪೂರಿಗೂ ಈ ಥರ ಒಂದೇ ಸಲ ತುಂಬಿಡ್ಕೊಂಡು ಆಮೇಲೆ ಪಾನಿನ ಈ ಥರ ಹಾಕ್ಕೊಂಡು ತಿಂತಾಯಿದ್ದೀನಿ. ಓಕೆ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ.